ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣವೊಂದರ ತನಿಖೆಯಲ್ಲಿ ನಿರತರಾದ ಖಾಕಿ ಪಡೆಯ ವೃತ್ತಿ ಜಾಣೆಯಿಂದಾಗಿ 20 ಲಕ್ಷ ರೂಪಾಯಿ ಪಡೆದು ಹತ್ಯೆಗೆ ಸಂಚು ನಡೆಸಿದ್ದ 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಅವರಿಂದ ಕೃತ್ಯವೆಸಗಲು ಖರೀದಿಸಿದ 3 ನಾಡ ಪಿಸ್ತೂಲ್ ಹಾಗೂ 11 ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಿಕೊಳ್ಳುವ ಮೂಲಕ ನಗರ ಪೊಲೀಸರು ವ್ಯಕ್ತಿಯೊಬ್ಬನ ಹತ್ಯೆಯನ್ನು ಸ್ಕೆಚ್ ಫೇಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಳಂದ್ ತಾಲೂಕಿನ ಬೆಟ್ಟ ಜವರ್ಗಿಯ ನಿವಾಸಿ ಹೈಬ್ ಸಾಬ್ ತಂದೆ ಹಾಜಿ ಸಾಬ್ ಸಾರವಾಡ್, ಯಶವಂತ್ ತಂದೆ ಶ್ರೀಪತಿ ಮೇಲ್ಕೆರಿ, ಕಮಲಾಪುರದ ಮುರಡಿ ಗ್ರಾಮದ ಗೌತಮ್ ತಂದೆ ವಿಠಲ್, ನಡಕೆ ನಿವಾಸಿಯ ಶಿವಕುಮಾರ್ ತಂದೆ ಚಂದ್ರಸಾಗರ್ ಅಲಿಯಾಸ್ ಹಾಗೂ ಬೋಧನ್ ಗ್ರಾಮದ ನಿವಾಸಿ ಸುಪಾರಿ ಕೊಟ್ಟ ಹನುಮಂತರಾಯ್ ತಂದೆ ಸಿದ್ದರಾಮಪ್ಪ ಪಗಡೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರು ತಿಳಿಸಿದ್ದಾರೆ. ನಾರ್ತ್ ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್, ಅದೇ ರೀತಿ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಒಂದು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಪ್ರಕರಣದಲ್ಲಿ ಪ್ರಥಮವಾಗಿ 15ನೇ ತಾರೀಕು ಸಸ್ಪಿಷಿಯಸ್ ಅನುಮಾನಾಸ್ಪದ ವ್ಯಕ್ತಿಯನ್ನು ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನ ಹತ್ರ ಒಂದು ಇಲ್ಲೀಗಲ್ ಕಂಟ್ರಿ ಮೇಡ್ ಪಿಸ್ಟಲ್ ವಶ ಆಗುತ್ತೆ. ಅದ್ರ ಜೊತೆಗೆ ಆರಂಭದಲ್ಲಿ 3 ರೌಂಡ್ಸ್ ಇರುತ್ತೆ, ನಂತರ ಹೆಚ್ಚುವರಿಯಾಗಿ 2 ರೌಂಡ್ಸ್, ಟೋಟಲ್ ಅವನಿಂದ 5 ರೌಂಡ್ಸ್ ವಶಪಡಿಸ್ಕೊಳ್ಳಲಾಗುತ್ತೆ. ಆ ಬಂಧಿತ ಆರೋಪಿ ಹೆಸರು ಗೈಬು ಸಾಬ್ ಅಂತ. ಬೇಸಿಕಲಿ ಈಸ್ ಎ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು, ಮೂಲತಃ ಬಿಜಾಪುರ ಜಿಲ್ಲೆಯವನು. ಇವನ ಒಂದು ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಅವನು ಒಂದು ತುಂಬ ಗಂಭೀರವಾದ ಮಾಹಿತಿಯನ್ನು ಹೇಳ್ತಾನೆ. ಅದರಲ್ಲಿ ಏನಂತಂದರೆ, ಒಂದು ಸುಪಾರಿ ತೆಗೆದುಕೊಂಡಿರ್ತಾರೆ, ಒಬ್ಬ ವ್ಯಕ್ತಿ ಕೊಲೆ ಮಾಡಲಿಕ್ಕೋಸ್ಕರ ಸುಪಾರಿ ತೆಗೆದುಕೊಂಡಿರ್ತಾರೆ. ಅದಕ್ಕೋಸ್ಕರ ಮಧ್ಯಪ್ರದೇಶಕ್ಕೆ ಹೋಗಿ ವೆಪನ್ಸ್ಗಳನ್ನು ಖರೀದಿ ಮಾಡಿರ್ತಾರೆ. ಮತ್ತು ಅದಲ್ಲದೆ ಇವನಿಗೆ ಕೊಲೆ ಮಾಡಲಿಕ್ಕೆ ಸುಮಾರು ಕಡೆ ರೆಕ್ಕಿ ಕೂಡ ಮಾಡಿರ್ತಾರೆ. ಇದರಲ್ಲಿ ಟಾರ್ಗೆಟೆಡ್ ವ್ಯಕ್ತಿ ಯಾರಂತಂದರೆ, ಏನು 2021 ಸಬರ್ಬನ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಮೃತನಾದವನ ಹೆಸರು ಶಿವಪುತ್ರ ಅಂತ. ಅದರಲ್ಲಿ ಆರೋಪಿಗಳಿಗೆ ಕಳೆದ ವರ್ಷ ಖುಲಾಸೆ ಆಗಿರುತ್ತೆ. ಅದರ ಹಿನ್ನೆಲೆಯಲ್ಲಿ ಆ ಆರೋಪಿಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಈ ಅಪರಾಧಿಗಳಿದ್ದಾರೆ ಅವರಿಗೆ ಒಂದು ಸುಪಾರಿಯನ್ನು ನೀಡ್ತಾರೆ. ಒಟ್ಟು 20 ಲಕ್ಷಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಾರೆ. ಅದನ್ನು ಖುಷಿಗೊಳಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ, ಅದಕ್ಕೆ ನಾನು ಪ್ರಶಂಸಿಸ್ತಾ ಇದ್ದೀನಿ. ಅದಲ್ಲದೆ ಈ ಆರೋಪಿಯ ವಿಚಾರಣೆಯಿಂದ ಬೇರೆ ಆರೋಪಿಗಳ ಮಾಹಿತಿಯನ್ನು ಕಲೆ ಹಾಕಿದಾಗ ಅದರಲ್ಲಿ ಉಳಿದ ಆರೋಪಿಗಳನ್ನು ಕೂಡ ನಮ್ಮ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಲ್ಲಿ ಯಶವಂತ್ ಅಂತ, ನಂತರ ಗೌತಮ್, ನೆಕ್ಸ್ಟ್ ಶಿವಕುಮಾರ್ ಮತ್ತು ಇವರಿಗೇನು ಸುಪಾರಿ ಕೊಟ್ಟಿದ್ದ ಹನುಮಂತರಾಯ್, ಹೀಗೆ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರಲ್ಲಿ ಯಶವಂತ್ಲಿಂದನೂ ಕೂಡ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಮತ್ತು 3 ಜೀವಂತ ಗುಂಡುಗಳು, ಅದರ ಜೊತೆಗೆ ಗೌತಮ್ ಹತ್ರನೂ ಕೂಡ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಮತ್ತು 2 ಜೀವಂತ ಗುಂಡುಗಳು. ಅದಲ್ಲದೆ ಏನು ಅದರಲ್ಲಿ ಒಂದು ಪಿಸ್ಟಲ್ ಇದೆ, ಅದರಲ್ಲಿ ಒಂದು ಲೈವ್ ರೌಂಡ್ ವೆಪನ್ನಲ್ಲಿ ಸ್ಟಕ್ ಆಗಿರೋದು ಕೂಡ ತಾವು ನೋಡ್ಬೋದು. ಹೀಗೆ ಒಟ್ಟು ಈ 5 ಜನ ಆರೋಪಿಗಳ ಬಂಧನ ಮಾಡಲಾಗಿದೆ. ಅವರಿಂದ 3 ಕಂಟ್ರಿ ಮೇಡ್ ಪಿಸ್ಟಲ್ಸ್, 11 ಲೈವ್ ರೌಂಡ್ಸ್, ಅದಲ್ಲದೆ ಇವರೇನು ಮಧ್ಯಪ್ರದೇಶಕ್ಕೆ ವೆಪನ್ಸ್ ತರಲಿಕ್ಕೆ ಏನು ತೆಗೆದುಕೊಂಡು ಹೋಗಿದ್ದರು, ಒಂದು ಇಂಡಿಕಾ ಕಾರ್ ಶಿವಕುಮಾರ್ದು, ಅದನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಅದರಲ್ಲದೆ ಒಂದು ಎರ್ಟಿಗಾ ಕಾರ್ ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಇದರಲ್ಲಿ 2 ಜನ ಆರೋಪಿಗಳಿಗೆ ಹಳೆಯ ಕ್ರಿಮಿನಲ್ ಹಿನ್ನೆಲೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಗೈಬು ಸಾಬ್ ಇದ್ದಾನೆ, ಇವನು ಮೂಲತಃ ಬಿಜಾಪುರದವನು ಅಂತ ಹೇಳಲಾಗಿತ್ತು. ಇವನ ಮೇಲೆ ವಾಹನ ಕಳ್ಳತನ ಇದೆ, ರಾಬರಿ ಪ್ರಕರಣ ಇದೆ, ಅದಲ್ಲದೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಿದೆ, ಆರ್ಮ್ಸ್ ಆ್ಯಕ್ಟ್ ಕೂಡ ಇವನ ಮೇಲೆ ದಾಖಲಾಗಿದೆ. ಅದಲ್ಲದೆ 2ನೇ ಆರೋಪಿ ಏನು ಪ್ರಮುಖ ಇದ್ದಾನೆ ಯಶವಂತ್ ಅಂತ, ಅವನ ಮೇಲೂ ಕೂಡ ಒಟ್ಟು 9 ಪ್ರಕರಣಗಳಿದ್ದಾವೆ. ಅದರಲ್ಲಿ 2 ಕೊಲೆ ಪ್ರಕರಣ ಇದೆ, 2 307 ಇದೆ, ವಾಹನ ಕಳ್ಳತನ ಇದೆ, ಅದಲ್ಲದೆ ಅಧಿಕಾರಿಗಳ ಮೇಲೆ
ಹಲ್ಲೆ ಮಾಡಿರು 353 307 ಕೇಸ್ ಇತ್ತು. ಒಂದು ಪ್ರಕರಣದಲ್ಲಿ ಅವನಿಗೆ 3 ವರ್ಷ ಸಜೆ ಕೂಡ ಆಗಿದೆ. ಇನ್ನೂ ಈ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಮತ್ತು ಏನು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.